ಅವನು ಮಾಡಿಸಿದ್ದಾನೆ, ಅವಳು ಮಾಡಿಸಿದ್ದಾಳೆ. ಈ ಅವನು ಅವಳು ಮಧ್ಯದಲ್ಲೇ ದ್ವಂದ್ವದಲ್ಲೇ ಸಿಲುಕಿ ಸಾಕಷ್ಟು ಜನರು ಯಾರು ಮಾಡಿಸಿದ್ದಾರೆ, ನಾನು ಯಾಕೆ ಮಾಡಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ ಅಂತೇಳಿ. ಇದು ನಮಗೆ ಎಷ್ಟೋ ಬಾರಿ ದೇವರ ವಿಷಯಕ್ಕೂ ಲಿಂಗದ ಪ್ರಾಬ್ಲಮ್ಮು. ಯಾವನು ಅಂದಾಗ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಅಂತ ಹೇಳಬೇಕಾದ್ರೆ ಪುರುಷ ಅನ್ನುವ ಶಬ್ದವೇ ಹೆಚ್ಚು ಅನುಕೂಲ. ಪುರದಲ್ಲಿ ಇರುವವನು ಅಂತ, ಅದು ಪುರದಲ್ಲಿ ಇರುವವಳು ಕೂಡ ಪುರುಷನೇ. ಪುರದಲ್ಲಿ ಇರುವವನು ಮತ್ತು ಇರುವವಳು ಇಬ್ಬರಿಗೂ ಬಳಸಬಹುದಾದ ಪದ. ಪುರ ಅಂದಾಗ ದೇಹ, ಪುರ ಅಂದಾಗ ಈ ಜಗತ್ತು, ಇದರಲ್ಲಿ ಇರುವವನು, ನಡೆಸುವವನು, ನಡೆಸುವವಳು, ಯಾರಾದರೂ ಆ ಶಬ್ದ ಬಳಸಬಹುದು. ಆಗ ಮತ್ತೆ ಚೈತನ್ಯ ಭಾಗ, ಆ ಚೈತನ್ಯಕ್ಕೆ ಕಾರಣಕರ್ತನಾದ ಭಾಗ ಅಂತ ಎರಡನ್ನು ಹೇಳಿ ಒಂದು ಸ್ತ್ರೀ ಒಂದು ಪುರುಷ ಅಂತ ಭಾವಿಸಿತು. ಒಂದು ಶಕ್ತಿ, ಇನ್ನೊಂದು ಶಿವ ಅಂತ. ಹಾಗಾಗಿ ಈ ಚೈತನ್ಯ ಭಾಗ ಶಕ್ತಿ, ಅದು ಸ್ತ್ರೀ ತತ್ವ, ಅದು ಪಾರ್ವತಿ, ಅದು ಲಕ್ಷ್ಮಿ, ಹೀಗೊಂದು ಹೆಸರುಗಳಲ್ಲೇ ನೋಡಲಾಯಿತು. ಈ ಚೈತನ್ಯವನ್ನು ಒಂದು ಅಧೀನ ಇಟ್ಟುಕೊಂಡು ತನ್ನ ಕೈಯೊಳಗೆ ಅಥವಾ ತಾನು ನಡೆಸುವ ಯಾವ ಶಕ್ತಿಯ ಕೇಂದ್ರ ಇದೆ ಅದರಲ್ಲಿಟ್ಟು ನಡೆಸ್ತಾ ಇರುವವನೊಬ್ಬನಿದ್ದಾನೆ. ಅವನು ಸರ್ವವನ್ನೂ ನಡೆಸುವವ, ಅವನು ಪುರುಷ ಅಂತ ಮತ್ತೊಂದು ಹೆಸರು ಕೊಟ್ಟು, ಆಗ ಆ ಪುರುಷ ಅವನು ಗಂಡಿರಬೇಕು, ಇವಳು ಹೆಣ್ಣು ಅಂತ ಭಾವಿಸಿದರು. ಇದು ಲಿಂಗಭಾವದ ತೊಂದರೆಗಳು. ಅವಳು ಅಂದರೂ ಅಷ್ಟೇ, ಅವನು ಅಂದರೂ ಅಷ್ಟೇ. ನನಗಂತೂ ಅದು ಒಂದೇ.